ಮಾತ್ರ ನಂದಿನಿ ಹೈಟೆಕ್ ಮೆಗಾ ಪೌಡರ್ ಪ್ಲಾಂಟ್ ಇಲ್ಲಿ ಯಾವುದೇ ತರಹದ ಒಂದು ಸೇಫ್ಟಿನೇ ಆಗ್ಲಿ, ಒಂದು ಸ್ಯಾಲರಿ ಸವಲತ್ತೇ ಆಗಲಿ, ಒಂದು ಕನಿಷ್ಠ ವೇತನನೇ ಆಗಲಿ ಯಾವುದು ದೊರಕ್ತಾ ಇಲ್ಲ. ನಂದಿನಿ ನೋಡಕ್ ಮಾತ್ರ ದೇಶದ ಹೆಮ್ಮೆ. ಇಲ್ಲಿ ನೋಡಿದ್ರೆ ಒಳಗಡೆ ಕೆಲಸ ಮಾಡ್ತಾರೋ ಗುತ್ತಿಗೆ ಕಾರ್ಮಿಕರು ಕೂಲಿಗಿನ್ನ ಕಡೆ ಭಿಕ್ಷುಕರಾರು ವಾಸಿವಾಸೆ ಆತರ ಕೆಲಸ ಮಾಡ್ತವ್ರೆ. ಅವ್ರ ದಬ್ಬಾಳಿಕೆಗಳು ಜಾಸ್ತಿ ಆಗವೆ. ಪರ್ಮನೆಂಟ್ ನೌಕರಗಳು ದಿನಗೂಲಿ ನೌಕರ ಮೇಲೆ ತುಂಬಾ ದಬ್ಬಾಳಿಕೆ ಮಾಡ್ತಾವ್ರೆ. ನಮ್ಮ ಸಮಸ್ಯೆಗಳನ್ನ ಇಲ್ಲಿ ಆಲ್ಸೋರ್ ಯಾರು ಇಲ್ಲ, ಯಾರು ಬರ್ತಾ ಇಲ್ಲ. ನಾವು 6 ವರ್ಷದಿಂದ ಹೇಳ್ತಾನೆ ಇದೀವಿ, ಯಾವುದೇ ಒಂದು ಸೇಫ್ಟಿನೇ ಅಲ್ಲಿ ಏನೇ ಕೊಡ್ತಾ ಇಲ್ಲ. ಮೈನರ್ ಸಿಬ್ಬಂದಿ ಕೆಲಸ ಮಾಡ್ತಾರೆ, ಅವ್ರ ಮನೆಯಿಂದ ಸ್ವೆಟರ್ ತಗೋಬರ್ತಾರೆ, ಅವ್ರ ಮನೆಯಿಂದ ಮಫ್ಲರ್ ತಗೋಬರ್ತಾರೆ, ಅವ್ರ ಮನೆಯಿಂದ ಮಾಡಕ್ ನಾವೇ ಬೇಕಾ? ಅವ್ರ ಮನೆಯಿಂದ ನಮ್ಮ ಮನೆಯಿಂದ ನಾವು ತಗೊಬಂದು ಇವ್ರಿಗೆ ನಾವು ಇದ್ ಮಾಡ್ಕೊಡ್ಬೇಕಾ? ನಮ್ಗೆ ಇಲ್ಲಿ ಸಮಸ್ಯೆಗಳನ್ನ ಕಿವಿ ಆಲ್ಸೋರ್ ಯಾರು ಇಲ್ಲ. ನಮ್ಮ ಸಮಸ್ಯೆಗಳು ಇನ್ನಿದ್ದಾವೆ. ಸರ್ಕಾರಿ ರಜೆಗಳು 5 ವರ್ಷದಿಂದ ನಮ್ಗೆ ರಜೆಗಳ ಒಂದ್ ರಜೆನೂ ಸರ್ಕಾರಿ ರಜೆ ಕೊಡ್ತಾ ಇಲ್ಲ. ನಾವು ಕೇಳ್ತಾನೆ ಇದೀವಿ, ಆಯ್ತು ಅಂತ ಹೇಳ್ತಾನೆ ಅವ್ರೆ, ಯಾವುದೇ ರಜೆ ಕೊಡ್ತಾ ಇಲ್ಲ. ವರ್ಷದ ರಜೆ, ತಿಂಗಳು ರಜೆ ನಮ್ಗೆ ಯಾವ್ದು ಬಡ್ತಿ ಕೊಡ್ತಾ ಇಲ್ಲ. ಸರ್ಕಾರಿ ನೌಕರು ಗುತ್ತಿಗೆ ನೌಕರ ಮೇಲೆ ತುಂಬಾ ಅಲ್ಲೇ ತುಂಬಾ ಇದ್ ಮಾಡ್ತಾವ್ರೆ, ಶೋಷಣೆ ಮಾಡ್ತಾವ್ರೆ. ಮಾಡ್ಲೇಬೇಕು ನಾವು ಇದ್ ಮಾಡಿಲ್ಲ ಅಂದ್ರೆ ಕೆಲಸ ಬಿಟ್ಟೋಗಿ ಹಂಗೆ ಅಂತ ಎದುರಿಸ್ತಾವ್ರೆ. ಕನಿಷ್ಠ ವೇತನ 5 ವರ್ಷದಿಂದ ನಾವು ಕೇಳ್ತಾನೆ ಇದೀವಿ, ಅವರು ಕೊಡ್ತಾ ಇಲ್ಲ. ಇಲ್ಲಿ ಯಾವುದೇ ಕೆಲಸದ ವಿಷಯದಲ್ಲಿ ಸೇಫ್ಟಿ ಅನ್ನೋದು ವಿಚಾರನೂ ಇಲ್ಲ. ತಿಂಗಳ ಪೂರ್ತಿ ಕೆಲಸ ಸಿಗ್ತಾ ಇಲ್ಲ. ಹಾಲ್ ಬಂದಾಗ ಒಂಥರ 10 ದಿನ ಮಾಡಿ, ಹಾಲ್ ಬಂದಾಗ 20-30 ದಿನ ಮಾಡಿ, ಹಾಲ್ ಬರ್ದೇ ಹೋದಾಗ 10 ದಿನ ಬನ್ನಿ ಡ್ಯೂಟಿ ಮಾಡ್ಕೊಳ್ಳಿ ಅಂತಾರೆ. ಏನಾರ ಕೇಳಕ್ ಹೋದ್ರೆ ನೋಡಪ್ಪ ನಾವು ಕೊಡೋದೇ ಇಷ್ಟ ಇದ್ರೆ ಮಾಡು, ಕಷ್ಟ ಆದ್ರೆ ಬಿಟ್ಟೋಗು ಅಂತ ದಬ್ಬಾಳಿಕೆ ಮಾಡ್ತಾರೆ. ಆನ್ಲೈನ್ ಚಾರ್ಜ್ ಸ್ಲಿಪ್ ಕೊಡ್ತಾ ಇಲ್ಲ. ನಮ್ಗೆ ಯಾವ್ದೋ ಕಂಪ್ಯೂಟರ್ ಜನರೇಟ್ ಚಾರ್ಜ್ ಸ್ಲಿಪ್ ಕೊಟ್ಬಿಟ್ಟು ನೋಡಪ್ಪ ನಾವು ಕೊಡೋದೇ ಇದು, ಇಷ್ಟ ಇದ್ರೆ ಮಡಿಕೊಳ್ಳಿ, ಕಷ್ಟ ಆದ್ರೆ ಬಿಡಿ, ಇಲ್ಲಾಂದ್ರೆ ಡಸ್ಟ್ಬಿನ್ ಹಾಕಿ ಅಂತ ಹೇಳ್ತಾವ್ರೆ. ಆಮೇಲೆ ಶಿಫ್ಟ್ ಅಲೈನ್ಸ್ ಕೊಡ್ತಾ ಇಲ್ಲ. ನಮ್ಗೆ ನೈಟ್ ಶಿಫ್ಟ್ ಬರ್ತೀವಿ, ಎಲ್ಲೋ ಇರ್ತೀವಿ ಯಾವ್ದೋ ಕಾಡಲ್ಲಿ. ಈ ಕಾಡು ಬರುವ ವರ್ಷದಲ್ಲಿ ಚಿರತೆಗಳು 1000 ಬರ್ತಾವೆ ಇಲ್ಲಿ. ನಮ್ಗೆ ಯಾವ್ದೇ ಪೆಟ್ರೋಲ್ ಖಾಲಿ ಆದ್ರೂ ಯಾರನ್ನೂ ಅಷ್ಟೊಂದು ಫೋನ್ ಮಾಡಿ ಕರ್ಸಕ್ಕಾಗಲ್ಲ. ಯಾವ್ದೇ ವ್ಯಾನ್ ಫೆಸಿಲಿಟಿಗಳಿಲ್ಲ. ನೈಟ್ ಹೊತ್ತು ಬೆಳಗುನ್ ಜಾವ ಗಂಟೆ ಕೆಲಸ ಮಾಡ್ತಾರೆ. 6 ಗಂಟೆ ಯಾವ್ದೇ ಊಟ ಕೊಡ್ತಾ ಇಲ್ಲ. ಒಂದು ಟೀನುವೆ ಒಂದು ಬಂದ್ ಕೊಟ್ಬಿಟ್ಟು ಇವರು ನಮ್ ಕೈ ಕೆಲಸ ಮಾಡಿಸ್ಕೊತಾವ್ರೆ. 8 ಅವರ್ ಕೆಲಸ. ಏನ್ ಕಡಿಮೆ ಕೆಲಸ ಮಾಡ್ತಾ ಇಲ್ಲ. ನಮ್ಮ ಹುಡುಗರು ಇವರು ಸ್ಯಾಲರಿ ಕೊಡ್ತಾ ಇಲ್ಲ, ಇವರು ತಿಂಗಳಿಗೆ ರಜೆ ಕೊಡ್ತಾ ಇಲ್ಲ ಅನ್ಬಿಟ್ಟು ಕೆಲಸದ ವಿಷಯದಲ್ಲಿ ಯಾರು ಕಾಂಪ್ರಮೈಸ್ ಆಗ್ಲಿಲ್ಲ. ಕೆಲಸ ಮಾಡ್ತಾವ್ರೆ. ಕೆಲಸ ಮಾಡದೆ ಯಾರು ಮನೆಗೆ ಹೋಯ್ತಾ ಇಲ್ಲ. ಆಮೇಲೆ ಬಾಯ್ಲರ್ ಹತ್ರ ಮೇಯ್ನು ಬಾಯ್ಲರು ತುಂಬಾ ಕ್ರಿಟಿಕಲ್ ಇರೋ ಕಂಡೀಷನ್. ಅಲ್ಲಿ ಸಖತ್ ಧೂಳು ಬರ್ತದೆ. ಸ್ವಲ್ಪ ಯಾಮಾರಿದ್ರೆ ಕನ್ವೇರ್ ಹತ್ರ ಒಂಚೂರು ಯಾಮಾರಿದ್ರೆ ಒಳಗ್ ಬಿದ್ರೆ ಅವ್ನ್ ಸತ್ತ ಅಂತಾನೆ. ಒಬ್ಬ ಹುಡುಗನಿಗೆ ಕಾಲ್ ಮುರಿದೋಯ್ತು. ಏನು ಫೆಸಿಲಿಟಿ ಇಲ್ಲ. ತೆಗೆದು ಯಾವ್ದೋ ಸೆಕ್ಷನ್ ಹಾಕ್ಬಿಟ್ಟು ನೋಡಪ್ಪ ಯಾರಿಗೂ ಹೇಳ್ಕೊಬೇಡ ನೀನು, ಸೆಕ್ಷನ್ ಹಾಕ್ಬಿಟ್ಟು ಏನು ಕಾಂಪ್ರಮೈಸ್ ಆಗ್ಬಿಟ್ಟು ಏನು ಕೊಡದೇನೆ ಅವ್ರಿಗೆ ತಳ್ಬಿಟ್ರು. ಆಮೇಲೆ ಬಟರ್ ಸೆಕ್ಷನ್ ಅಲ್ಲಿ ಒಬ್ಬ ಹುಡುಗನಿಗೆ ಬೆಳ್ಕಟ್ಟಾಯ್ತು. ಅದೇ ಪರ್ಮನೆಂಟ್ ನೌಕರ ಪಾಪ ಪಕ್ಕದಲ್ಲಿ ಇದ್ದ. ಅವ್ನ್ ಕೇಳಕ್ ಹೋದಾಗ ಏನಂದ ಗೊತ್ತಾ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಕಣಪ್ಪ, ಹೇಳದ್ ಕೆಲಸ ಮಾಡ್ಬೇಕಾಯ್ತು ಅಂದ. ಅವ್ನು ಹೇಳ್ದಾನೆ ಕೆಲಸ ಮಾಡ್ತಾರ ಗುತ್ತಿಗೆ ಕಾರ್ಮಿಕರು? ಇವ್ನಿಗೆ ಹುಚ್ಚ? ಆದ್ರೂ ಯಾರೊಬ್ರು ಬಂದು ನಮ್ಮ ಹತ್ರಕ್ಕೆ ಏನಾಗದೆ ಏನು ಅಂತ ಕೇಳ್ತಾ ಇಲ್ಲ. ನಮ್ಗೆ ಬೇಕಾಗಿರೋದಿಷ್ಟೇ, ಕಾಂಟ್ರಾಕ್ಟ್ ಅವರು ಯಾರು ಹೆಡ್ ಅವ್ರೆ ಅವ್ರು ಬರ್ಬೇಕು, ನಮ್ ಸಮಸ್ಯೆ ಆಲಿಸ್ಬೇಕು. ಮೇಲ್ಗಡೆ KMF ಅವ್ರು ಹೆಡ್ ಅವ್ರೆ ಅವ್ರು ಬರ್ಬೇಕು, ನಮ್ ಸಮಸ್ಯೆ ಆಲಿಸ್ಬೇಕು. ಅಲ್ಲಿ ಬರೋ ಗಂಟ ನಾವ್ ಯಾವ್ದೇ ಕಾರಣಕ್ಕೂ ಕೂತು ಜಾಗದಲ್ಲಿ ಎದ್ದೊಳಲ್ಲ. ನಾವು ಮಾಡ್ತಾ ಇರೋದು ರೈತರ ಕಂಪ್ನಿ, ರೈತರ ಕೆಲಸ. ನಾವ್ ಹಾಲ್ ಹಾಕಿದ್ರೆ KMF ನಂದಿನಿ ಬ್ರ್ಯಾಂಡ್ ಎಲ್ಲಿಗೆ ಬೇಕಾದ್ರೆ ಹೋಗುತ್ತೆ. ನಾವು ಹಾಲ್ ಹಾಕ್ಲಿಲ್ಲ ಅಂದ್ರೆ ರೈತರು ಯಾವ್ದೇ ಕಾರಣಕ್ಕೂ ನಂದಿನಿ ಬ್ರ್ಯಾಂಡ್ ಆಗಕ್ ಸಾಧ್ಯ ಇಲ್ಲ. ಇಲ್ಲಿ ರೈತರ ಮಕ್ಳು ಬರ್ತಾವ್ರೆ. ಯಾರೋ ಸಾಫ್ಟ್ವೇರ್ ಕಂಪ್ನಿ ಮಕ್ಳುಗಳೇ ಆಗ್ಲಿ, ಇನ್ನೊಬ್ರು ಮಕ್ಳುಗಳೇ ಆಗ್ಲಿ, ಯಾರು ಬರ್ತಾ ಇಲ್ಲ. ಬರ್ತಾರದ ರೈತರ ಮಕ್ಳು. ಬೆಳಗ್ಗೆ ಹಾಲ್ ಕರ್ದಾಕ್ಬಿಟ್ಟು ಬರ್ತಾನೆ. ಹಾಲ್ ಕರ್ದಾಕ್ಬಿಟ್ಟು ಬರ್ಲಿಲ್ಲ ಅಂದ್ರೆ ಸಂಸ್ಥೆ ನಡೀತದ? ನಮ್ಮ ನಂಬ್ಕೊಂಡು ನಾವ್ ಹಾಕ್ತಿರೋ, ನನ್ ಮಗ ಡೈರಿಗೆ ಹೋಯ್ತವನೆ, ನಾವು ಆ ಡೈರಿಗೆ ಹಾಲ್ ಹಾಕೋಣ ಅಂತ ಹಾಕ್ತಾ ಇದೀವಿ. ಇವರು ತಿಂಗಳು ಪೂರ್ತಿ ಹಾಲ್ ಬಂದಾಗ ಒಂಥರ, ಹಾಲ್ ಬರ್ದೇ ಹೋದಾಗ ಒಂಥರ ಕೆಲಸ ಕೊಡ್ತಾವ್ರೆ ನಮ್ಗೆ. ನಾವು ಅನ್ಸರ್ಸ್ಕೊ ಹೋಯ್ತಾ ಇದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನಮ್ಮ ಸಮಸ್ಯೆಗಳನ್ನ ಕಿವಿ ಆಲಿಸಿ ನಮ್ಗೆ ಬಂದು ನಮ್ಮ ಸಮಸ್ಯೆಗಳಿಗೆ ಬಗೆಹರಿಸಲೇಬೇಕು ಅಂತ ನಾವು ದೊಡ್ಡವ್ರ ಹತ್ರ ಕೇಳ್ತಾ ಇದೀವಿ. ಬರ್ಲೇಬೇಕು. ಅವ್ರು ಬರೋ ಗಂಟ ನಾವ್ ಯಾವ್ದೇ ಕಾರಣಕ್ಕೂ ಈ ಜಾಗ ಬಿಟ್ಟು ಎದೋಳಲ್ಲ.